ಈ ಕಾರ್ಲಿಂದ ನನಗೆ ಯಾಕೋ ಲಾಸ್ ಆಗ್ಲತ್ತದ, ಈ ಕಾರ್ಲಿಂದ ನನಗೆ ಯಾಕೋ ಇದು ಆಗ್ಲತ್ತದ, ಈ ಮೊಬೈಲ್ ನಂಬರ್ಲಿಂದ ನನಗೆ ಏನೋ ಇದು ಆಗ್ಲತ್ತದ. ಯಾಕೋ ಅಂದ್ರೆ ಮೆಂಟಲಿ ಟಾರ್ಚರ್ ಕೊಡ್ತಿರ್ತಾರೆ ಇವರು. ಈ ಯಾವುದೋ ಒಂದು ಮೊಬೈಲ್ ಸಂಖ್ಯೆ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಮೆಂಟಲಿ ಟಾರ್ಚರ್ ಆಗ್ತದೆ. ಆ ಸಂಖ್ಯೆಗೆ ನಮಗೆ ಆಗಿ ಬರ್ತಿಲ್ಲ ಅಂತಂದರೆ ಎಲ್ಲಿ ಆಕ್ಸಿಡೆಂಟ್ ಆಗ್ತದೆ, ನೆಗೆಟಿವ್ ಬರ್ತಿರ್ತದೆ. MP ಇರ್ಬೋದು, MLA ಇರ್ಬೋದು, ಕಾರ್ಪೊರೇಷನ್ MLA, ಯಾವುದೇ ಒಂದು ಅಧಿಕಾರಿಗಳನ್ನು ಇರೋದು, ಒಂದು ದೊಡ್ಡ ಹೈ ಪೋಸ್ಟ್ ಇರ್ಬೋದು, ಗೌರ್ಮೆಂಟ್ ನೌಕರಿ ಇರ್ಬೋದು, ಅದಕ್ಕೆ ಸಂಬಂಧಪಡುವಂಥದ್ದು ಗೌರ್ಮೆಂಟ್ ಜಾಬ್ ಯಾವುದೇ ಇರಬಹುದು. ಅದು ಮಿಲ್ಟ್ರಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಕೆಲವೊಬ್ರು ಯಾವುದೋ ಒಂದು ಅವ್ಯವಹಾರ ಮಾಡ್ತಿರ್ತಾರೆ, ಆಮೇಲೆ ರೊಕ್ಕ ದುಡ್ಡು ಕೊಡ್ತಿರ್ತಾರೆ, ಯಾರಿಗೋ ನಿಮ್ಗೆ ಸಾಲ ಕೊಡ್ತಿರ್ತಾರೆ. ಈ ಸಾಲ ಎಷ್ಟು, ಯಾರೋ ಒಂದು ಲಕ್ಷ ಕೊಡ್ತಿರ್ತಾರೆ. 1 ಲಕ್ಷಕ್ಕಂತಂದ್ರೆ ಎಷ್ಟು ಸೊನ್ನೆ, 5 ಸೊನ್ನೆ ನಮಗೆ ಸಂಬಂಧ ಬೀಳಂಗಿಲ್ಲ, ಒಂದು ಸಂಬಂಧ ಬೀಳ್ತದೆ. ಕೆಲವೊಬ್ರು ದುಡ್ಡು ಕೊಡ್ತಿರ್ತಾರೆ, ಎಷ್ಟೋ ಜನಕ್ಕೆ ಕಡ ಅಂತ ಕೊಟ್ಟಿರ್ತಾರೆ, ಸಾಲವನ್ನು ಕೊಡ್ತಿರ್ತಾರೆ, 4 ದಿವಸನಾಗ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ, ವಾಪಸ್ ಕೊಡೋಂಗಿಲ್ಲ. ಯಾಕೆ ಕೊಡೋಂಗಿಲ್ಲ? ಸಂಖ್ಯೆ. ರಾಹು ಅಂದ್ರೆ ಸ್ವಲ್ಪ ಮೆಂಟಲಿ ವೀಕು, ಮೆಂಟಲಿ ಟಾರ್ಚರು, ಮೆಂಟಲಿ ಇದು ಏನಾಗುತ್ತೆ, ಹಾರ್ಟ್ನಲ್ಲಿ ಎದಿದ್ದು ಹಡದಡ ಅಂತಿರ್ತದಲ್ಲ, ವಿಚಾರಗಳು ಆಗ್ತದೆ ಇಲ್ಲೋ. ಬಗಲ ಕೂಸಿಟ್ಕೊಂಡು ಊರು ತುಂಬ ಊರೆಲ್ಲ ಹುಡುಕಾಡಿದ್ರಂತ. ಹಂಗೆ ಮೊಬೈಲ್ ಸಂಖ್ಯೆಲಿಂದ ನಮಗೆ ನೆಗೆಟಿವ್ ಹೊಂಟದ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ 24 ಗಂಟೆ ನಾವು ಮೊಬೈಲ್ ಬಲ್ಲೇ ಇರ್ತದೆ, ಬಗಲ ಕೂಸಿದ್ದಂಗೆ ಇರ್ತದೆ, 24 ಗಂಟೆ ಮೊಬೈಲ್ ಬಲ್ಲೇ ಇರ್ತದೆ. ಆದರೆ ಹೆಂಡತಿ ಇರಲ್ಲ, ಮಕ್ಕಳಿರಲ್ಲ, ತಾಯಿ ಇರಲ್ಲ, ತಂದಿರಲ್ಲ, ನಮ್ಮ ಕೆಲಸ ಇರಲ್ಲ, ನಮ್ಮ ಇದಿರಲ್ಲ, 24 ಗಂಟೆ ನಮ್ಮ ಸಂಗಟ ಏನಿರೋದು ಮೊಬೈಲ್. ಆ ಮೊಬೈಲೇ ನಮ್ಮ ಬಲ್ಯದ ಅಂದಾಗ ನಮಗೆ ನೆಗೆಟಿವ್ ಹೊಂಟದ ಅನ್ನೋದು ಯಾರೂ ಅರ್ಥ ಮಾಡ್ಕೊಂಗಿಲ್ಲ. ವೀಕ್ಷಕರೇ, ಇವತ್ತು ಮತ್ತೊಬ್ಬ ಅತಿಥಿ ನಮ್ಮ ಈ ಪಾಡ್ಕಾಸ್ಟ್ಗೆ. ಇವತ್ತು ನಾವು ನ್ಯೂಮರಾಲಜಿ ಬಗ್ಗೆ ತಿಳ್ಕೊಬೇಕು ಅಂತಕ್ಕಂಥ ಒಂದು ಆಸಕ್ತಿ, ಬ್ರಹ್ಮಾಂಡ ಅಂತಕ್ಕಂಥದ್ದೇ ಒಂದು ನಂಬರ್ ಮೇಲೆ ನಡೀತಕ್ಕಂಥದ್ದು. ಸೊ ನ್ಯೂಮರಾಲಜಿ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ, ಆ ಮನುಷ್ಯನ ಬದುಕಿನಲ್ಲಿ ಯಾವ್ಯಾವ ರೀತಿಯಾದಂಥ ಆ ಬದಲಾವಣೆಗಳು ಈ ನ್ಯೂಮರಾಲಜಿಯಿಂದ ಬರುತ್ತೆ ಅಂತಕ್ಕಂಥ ವಿಷಯ ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ನಮ್ಮ ಸ್ಟುಡಿಯೋಗೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ಅತಿಥಿಗಳನ್ನು ನಾವು ಬರಮಾಡಿಕೊಂಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಫೇಮಸ್ ಆದಂತಹ ಒಬ್ಬ ಸಂಖ್ಯಾಶಾಸ್ತ್ರಜ್ಞ ಅನ್ಬೋದು, ಅಥವಾ ಜ್ಯೋತಿಷಿ ಅನ್ಬೋದು, ಒಳ್ಳೆ ಮೆಂಟರ್ ಅನ್ಬೋದು, ಆಮೇಲೆ ಗುರು ಅನ್ಬೋದು. ಒಳ್ಳೆಯ ರೀತಿಯಿಂದ ಅನೇಕ ಜನರ ಜೀವನದಲ್ಲಿ ಸ್ಫೂರ್ತಿಯಾಗಿರ್ತಕ್ಕಂಥ ಬಸವರಾಜ್ ಕಲಗುರ್ತಿ ಮಠ ಗುರುಗಳನ್ನು ನಾವು ಇಲ್ಲಿ ಕರ್ಕೊಂಡಿದ್ವಿ. ಗುರುಗಳು ನಮಸ್ಕಾರ, ನಿಮಗೆ ಈ ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಭಾಳ ದಿನದಿಂದ ಚಿಂತೆ ಮಾಡ್ತಾಯಿದ್ವಿ, ಏನಂದರೆ ಈ ನ್ಯೂಮರಾಲಜಿಕಲಿ, ಈ ಸಂಖ್ಯಾಶಾಸ್ತ್ರ, ನೀವು ಆಲ್ರೆಡಿ ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡಿರಿ, ಆಮೇಲೆ ಭಾಳಷ್ಟು ಜನ ಭಕ್ತರಿಗೆ ನೀವು ದಾರಿ ತೋರಿಸಿರಿ, ಭಾಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಅವ. ಆದ್ರೆ ನಾವು ಹೇಳಿ ಬರೋಂಗಿಲ್ಲ, ಅದನ್ನು ನಿಮ್ಮ ಬಾಯಿಂದನೇ ಕೇಳಬೇಕು ಅನ್ನೋದು ನಮ್ಮೊಂದು ಇಚ್ಛೆ. ಸೊ ಈ ನ್ಯೂಮರಾಲಜಿ ಅಂದ್ರೇನು, ಈ ಸಂಖ್ಯಾಶಾಸ್ತ್ರ ಅಂದ್ರೇನು, ಗ್ರಹ ಅಂದ್ರೇನು, ಆಮೇಲೆ ಈ ನಂಬರಿಂದ ಈಗ ಭಾಳ ಜನ ಅಂತ ಇರ್ತಾರೆ. ಈ ಕೆಲವು ಜನ ನಾವು ನೋಡಿದ್ದೀವಿ, ಲಾಸ್ಟ್ ಡಿಜಿಟ್ ಒಂದಿಷ್ಟು ಜನ ಬೇರೆ ಇಟ್ಕೊಂಡಿರ್ತಾರೆ. ಸೊ ಹಂಗೆ ಇಟ್ಕೊಂಡೋದ್ರಿಂದ ಅವ್ರಿಗೆ ಏನಾದರೂ ಅಂತಸ್ತು ಬರುತ್ತಾ, ಅಥವಾ ದುಡಿದ್ರೆ ಬರುತ್ತಾ, ಈ ಕೆಲವೊಂದು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್. ಸೊ ಅದನ್ನು ತಾವು ತಿಳಿಸ್ಕೊಡ್ಬೇಕು. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಹರಃ ಓಂ. ಹೌದು, ತಾವು ಹೇಳಿರುವಂಥದ್ದು ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಿದರೆ ಈ ಪ್ರತಿಯೊಂದು ಭೂಮಂಡಲದಲ್ಲಿ ಸಂಖ್ಯಾ ಅನ್ನೋದು ಭಾಳ ಪ್ರಾಮುಖ್ಯತೆ. ಈ ಸಂಖ್ಯಾಶಾಸ್ತ್ರ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವು ಇರುವಂಥದ್ದೆಲ್ಲ ಸಂಖ್ಯೆ ಮೇಲೆ. ಆ ಸಂಖ್ಯೆ ಮೇಲೆ ಬಂದಿರುವಂಥದ್ದು ಈ ವಾರಗಳು 7, ನಕ್ಷತ್ರಗಳು 27, ಯೋಗಗಳು 27. ಯಾವುದೇ ತಗೊಳ್ರಿ ನೀವು ಸಂಖ್ಯೆ ಮ್ಯಾಗೆ ಇರೋದು. ಆ ಸಂಖ್ಯೆಯಲ್ಲಿಂದ ಏನಾಗ್ತದೆ, ನಮ್ಮ ಜೀವನದಲ್ಲಿ ಆಗು ಹೋಗುಗಳು ಘಟನೆಗಳು ನಡೆಯುವಂಥದ್ದು ಸಂಖ್ಯೆ ಮ್ಯಾಗೆ. ಇವತ್ತು ಯಾವ ವಾರದ ನಾವು ನೋಡ್ತೀವಿ, ನಾವು ಎಲ್ಲಿಗೆ ಹೋಗಬೇಕಾದ್ರೂ ಸಮಯ ನೋಡ್ತೀವಿ, ನೋಡ್ತೀವಿ. ಆ ಸಮಯದ ಮ್ಯಾಗೆ ನಮಗೆ ಈ ಆಗು ಹೋಗುಗಳು ಏನೋ ಎಲ್ಲ ಗೊತ್ತಾಗುತ್ತೆ ಇದು ಸಂಖ್ಯಾಶಾಸ್ತ್ರ ಪ್ರಕಾರ. ನಾವು ಇನ್ನೊಂದು ನೋಡಬೇಕಾದ್ರೆ ನಾವು ಮೊಬೈಲ್ ನಂಬರ್ಗಳು ಇಟ್ಕೊಂಡಿರ್ತೀವಿ, ಆ ಮೊಬೈಲ್ ಸಂಖ್ಯೆಗಳು ನೋಡಬೇಕು. 1+1 ಪ್ಲಸ್ ಎಲ್ಲ ಮಾಡ್ಕೊತ ಹೋಗಿ ಶೇಷ ಎಷ್ಟು ಬರ್ತದೆ ನೋಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಶೇಷ ಎಷ್ಟು ಬರ್ತದೆ ನೋಡ್ಕೊಂಡು, ಎಕ್ಸಾಂಪಲ್ 1 ನಂಬರ್ ಬಂದ್ರೆ ಸೂರ್ಯ,
2 ನಂಬರ್ ಬಂದ್ರೆ ಚಂದ್ರ, 3 ನಂಬರ್ ಬಂದ್ರೆ ರಾಹು. ಈ ರೀತಿಯಾಗಿ ಆ ಸೂರ್ಯ ಬಂದಮೇಲೆ ಅವ್ರಿಗೆ ಏನಾದರೂ ಈ ಸೂರ್ಯದ ಏನದ ಶಕ್ತಿ, ಆ ಶಕ್ತಿ ಉಳ್ಳವಂಥವ್ರು ಅವ್ರು ಆಗ್ತಾರೆ. ಅಂದರೆ ಈ ಸಂಖ್ಯಾಶಾಸ್ತ್ರಲಿಂತ ಈ ಸಂಖ್ಯೆಗಳ ಆಧಾರದ ಮೇಲೆ ಯಾವ ರೀತಿ ನಮ್ಮ ಲೈಫ್ನಲ್ಲಿ ನಾವು ಚೇಂಜಸ್ ಮಾಡ್ಕೋಬೋದು? ಈ ಸಂಖ್ಯಾಶಾಸ್ತ್ರ ನೋಡ್ರಿ, ನಾವು ಈ ದಿನ ಬಳಕೆ ಆದ್ರೆ ನಾವು ದಿನ ಬಳಕೆ ಏನು ಮಾಡ್ತೀವಿ? ಸಂಖ್ಯಾಶಾಸ್ತ್ರ ಈಗ ನಾವು ಮೊಬೈಲ್ ಬಳಸ್ತೀವಿ ಗುರುಗಳೇ, ಕಾರ್ ಉಪಯೋಗ ಮಾಡ್ತೀವಿ, ಬೈಕ್ ಉಪಯೋಗ ಮಾಡ್ತೀವಿ, ವಾಚ್ ಬಳಸ್ತೀವಿ, ಮತ್ತು ಮೊಬೈಲ್ ನಂಬರ್ ತಗೊಳ್ತೀವಿ. ಈ ಪ್ರಕಾರ ನಾವು ಎಲ್ಲನೂ ನೋಡಬೇಕು. ಏನು ನೋಡಬೇಕು? ನಮ್ಮದು ವೆಹಿಕಲ್ ಸಂಖ್ಯೆ ಎಷ್ಟು ಬರುತ್ತೆ, ಅದು ಪ್ಲಸ್ ಮಾಡಿದಾಗ ಲಾಸ್ಟಿಗೆ ಶೇಷ ಎಷ್ಟು ಬರುತ್ತೆ ಅದು, ಮತ್ತು ಕಾರಿಂದು ನೋಡಬೇಕು ಅದು, ಮತ್ತು ಬೈಕ್ ಎರಡು ಕೂಡಿಸ್ಬೇಕು. ಮತ್ತು ಮೊಬೈಲ್ ಸಂಖ್ಯೆ ಎಲ್ಲ ಪ್ಲಸ್ ಮಾಡಿ ಮತ್ತು ಅದಕ್ಕೆ ಸಂಖ್ಯೆ ಏನು ಬರುತ್ತೆ ಅದು, ಬೈಕು, ಕಾರು, ಮತ್ತು ನಾವು ದಿನ ಬಳಕೆ ಏನೇನು ಮಾಡ್ತೀವಿ ಎಲ್ಲನೂ ನೋಡ್ಕೊಂಡು ಲಾಸ್ಟಿಗೆ ಪ್ಲಸ್ ಮಾಡಿ ಲಾಸ್ಟಿಗೆ ಶೇಷ ಎಷ್ಟು ಬರ್ತದೆ ನೋಡ್ಕೊಂಡು, ಅದು ಸಂಖ್ಯಾಶಾಸ್ತ್ರ ಮ್ಯಾಗ ನಮ್ಮ ಲಕ್ ಗೊತ್ತಾಗುತ್ತೆ. ನಾವು ಅದ್ರ ಮ್ಯಾಗ ಯಾವ ಥರ ಸಕ್ಸಸ್ಫುಲ್ ಆಗ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇನ್ನು ಒಂದು ಹೇಳ್ಬೋದು, ಡೇಟ್ ಆಫ್ ಬರ್ತ್. ಎಕ್ಸಾಂಪಲ್ ಇವತ್ತು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಹೌದಾ? ಈಗ ಹೆಂಗದ ಹೇಳ್ತೀನಿ ನಿಮಗೆ. ಡೇಟು, ಮಂತು, ಇಯರ್ ಕೂಡಿದಾಗ ಡೇಟ್ ಏನದ, ಮಂತ್ ಏನದ, ಇಯರ್ ಏನದ ಅಷ್ಟು ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದ ಶೇಷ ಎಷ್ಟು ಬರುತ್ತೆ ಅದನ್ನು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧ ಬೀಳುವಂಥದ್ದು ಇರುತ್ತೆ ಇದರಲ್ಲಿ. ಅದ್ರ ಮ್ಯಾಗೂ ನಾವು ಜೀವನ ಶೈಲಿ ಹೆಂಗಿರುತ್ತೆ ಅನ್ನೋದನ್ನು ಅದ್ರ ಮ್ಯಾಗೂ ಡಿಪೆಂಡ್ ಇರುತ್ತೆ. ಈ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ ಏನದ, ಯಾರ್ದೋ ಒಂದು ಎಕ್ಸಾಂಪಲ್ ಇವತ್ತಿನ ಡೇಟ್ ಏನದ, ಡೇಟ್ ತೊಗೊಳ್ಬೇಕು. ಎಕ್ಸಾಂಪಲ್ ಒಂದು ಯಾವುದೋ 8 ತಾರೀಕು ಡಿಸೆಂಬರ್ 12 ಎಷ್ಟಾಗುತ್ತೆ ರೀ? 8 1 9 9 2 11 ಇಯರ್ 2026. ನಾವು 0 ಹಿಡಿಯೋದಿಲ್ಲ ಇವತ್ತು ಈ ಸಂಖ್ಯಾಶಾಸ್ತ್ರದಾಗ. 0 ಹಿಡಿಯೋದಿಲ್ಲ, 1 ರಿಂದ 9 ಇಷ್ಟೇ. 9 ಗ್ರಹ ಇರೋದಕ್ಕೆ ಕಾರಣ ಅಲ್ಲ, 9 ಗ್ರಹ ಅಂತಲ್ಲ, 9 ಗ್ರಹ ಅಂತಲ್ಲ, ಸಂಖ್ಯಾಶಾಸ್ತ್ರ ಪ್ರಕಾರನೇ 0ಕ್ಕೆ ಬೆಲೆ ಇಲ್ಲ ಇಲ್ಲಿ. 0ಕ್ಕೆ ಬೆಲೆ ಇಲ್ಲ. ಗ್ರಹಕ್ಕೆ ಬೇರೆ, ಗ್ರಹಗಳೇ ಬೇರೆ, ರಾಶಿಗಳೇ ಬೇರೆ, ಸಂಖ್ಯೆನೇ ಬೇರೆ, ಅವೆಲ್ಲ ಬೇರೆ ಬೇರೆ ಇರುತ್ತೆ ಅದು. ಆ ಪ್ರಕಾರ ನಾವು ಯಾವ ಸಂಖ್ಯೆ ಮ್ಯಾಗ ಡೇಟ್ ಆಫ್ ಬರ್ತ್ ಮ್ಯಾಗ ಏನು ಮಾಡಿದಾಗ ಅದು ನಾವು ನಮ್ಮ ಅದೃಷ್ಟ ಹೆಂಗೆ ಬರುತ್ತೆ ಅನ್ನೋದು ಅದ್ರ ಮ್ಯಾಗ ನಾವು ಕಂಡು ಹಿಡಿಬೋದು. ಕಂಡು ಹಿಡಿದ ಮ್ಯಾಗ ನಾವು ಸಕ್ಸಸ್ಫುಲ್ ಆಗ್ತೀವ, ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅನ್ನೋದನ್ನು ಇದ್ರ ಮ್ಯಾಗ ಗೊತ್ತಾಗುತ್ತೆ ರೀ. ಹೆಂಗೆ ರೀ? ಈಗ ಅಂದ್ರೆ ಈ ಯಾವ ಸಂಖ್ಯೆ ಏನು ಪ್ರಭಾವ ಬೀರ್ಬೋದು 1 ರಿಂದ 9 ತನಕ? ಈ 9 ಸಂಖ್ಯೆಗಳಲ್ಲಿ ಈ ಪ್ರತಿಯೊಂದು ಒಂದೊಂದು ಸಂಖ್ಯೆ ಯಾವ್ಯಾವ ರೀತಿ ಪ್ರಭಾವ ಬೀರ್ಬೋದು? ಒಂದು ನಂಬರ್ ತೊಗೊಂಡ್ರೆ ನೀವು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಯಾವುದೇ ಸಂಖ್ಯೆ ಆಗಿರ್ಬೋದು, 1 ನಂಬರ್ ಬಂದರೆ ಲಾಸ್ಟಿಗೆ ಶೇಷ 1 ನಂಬರ್ ಬಂದರೆ ಸೂರ್ಯ ಅಂತ ತಗೊಳ್ತೀವಿ ನಾವು. ಸೂರ್ಯ ಅಂದ್ರೆ ಏನು? ಜಗತ್ತಿಗೆ ಬೆಳಗ್ಗೆ ಯಾವುದೇ ನಂಬರ್ ತಗೊಂಡ್ರೆ ಲಾಸ್ಟಿಗೆ 1 ಬಂತು. 1 ಬಂತು ಲಾಸ್ಟ್ ನಂಬರ್, ಅಥವಾ ಗಾಡಿ ನಂಬರೇ 1 ಬಂತು. ಹೌದು. ಈಗ ಸೂರ್ಯ ನಮಗೆ ಜಗತ್ತಿಗೆ ತಂದೆ, ಬೆಳಕು ಕೊಡುವಂತಹ ತಂದೆ. ಅದಕ್ಕೆ ಏನಂದ್ರೆ ನಾಯಕತ್ವ ಅಂತಾರೆ. ಜಗತ್ತನ್ನು ಆಳುವಂತಹ ನಾಯಕತ್ವ ಯಾರು? ಸೂರ್ಯ. ಆತ್ಮವಿಶ್ವಾಸ ಕೊಡ್ತದೆ, ಅಧಿಕಾರವನ್ನು ಕೊಡ್ತದೆ ನಮಗೆ. ಈ ಪ್ರಕಾರ ನಮಗೂ ಈ ಇದಿರುವಂಥ ಯಾವುದು MLA ಇರ್ಬೋದು, MP ಇರ್ಬೋದು, ಸಣ್ಣ MP ಇರ್ಬೋದು, MLA ಇರ್ಬೋದು, ಕಾರ್ಪೊರೇಷನ್ MLA, ಯಾವುದೇ ಒಂದು ಅಧಿಕಾರಿಗಳನ್ನು ಇರೋದು, ಒಂದು ದೊಡ್ಡ ಹೈ ಪೋಸ್ಟ್ ಇರ್ಬೋದು, ಗೌರ್ಮೆಂಟ್ ನೌಕರಿ ಇರ್ಬೋದು, ಅದಕ್ಕೆ ಸಂಬಂಧಪಡುವಂಥದ್ದು ಒಂದು ಸಂಖ್ಯೆ. ಗೌರ್ಮೆಂಟ್ ಜಾಬ್ ಯಾವುದೇ ಇರಬಹುದು, ಅದು ಮಿಲ್ಟ್ರಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದಕ್ಕೇನೋ 1 ಸಂಖ್ಯೆ, ಅದಕ್ಕೆ ಸಕ್ಸಸ್ಫುಲ್ ಕೊಡುವಂಥದ್ದು. ಇನ್ನು 2 ಅಂದರೆ ನಮಗೆ ತಾಯಿ ಸ್ವರೂಪದಂಥದ್ದು ಚಂದ್ರ. ತಾಯಿ ಮನಸ್ಸು ಉಳ್ಳುವಂತಹ ಚಂದ್ರ. ಚಂದ್ರ ಎದಕ್ಕೆ ಸಂಬಂಧ ಬೀಳ್ತಾನ? ಮನಕಾರಕ. ಮನಸ್ಸು, ಕಲ್ಪನೆಗಳು, ನಮ್ಮ ಆಸೆ ಆಕಾಂಕ್ಷೆಗಳು, ಮುಂದಿನ ಜೀವನ ಹೆಂಗಿರಬೇಕು ಅಂತ ಆಸೆಗಳೇನು ಪಡ್ತಿರ್ತೀವಲ್ಲ, ಆ ಭಾವನೆಗೆ ಸಂಬಂಧ ಬೀಳುವಂಥದ್ದು ಚಂದ್ರ. ಈ ರೀತಿಯಾಗಿ ನಮಗೇನಾಗ್ತದಂದ್ರೆ ಇಲ್ಲಿ ಚಂದ್ರದಂದ್ರೆ ನಾವು ಯಾವಾಗ ಭೀ ಮೊಬೈಲ್ ಸಂಖ್ಯೆ ಇರ್ಬೋದು, ಗಾಡಿ ಸಂಖ್ಯೆ ಇರ್ಬೋದು. ಈಗ ನಾವು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಿರ್ತೀವಿ, ಆ ಗಾಡಿ ಸಂಖ್ಯೆ ಏನು ಇರ್ತದಲ್ಲ ಅದ್ರಾಗ 2 ನಂಬರ್ ಬಂತು ಶೇಷ ಅಂತಂದ್ರೆ ಈ ನನಗೆ ಕಂಫರ್ಟಬಲ್ ಅದಪ್ಪ, ಈ ಕಾರ್ನ ಕುಂತಿದ್ದಕ್ಕೆ ನನಗೆ, ಈ ಕಾರ್ ತೊಗೊಂಡಿದ್ದಕ್ಕೆ ನನಗೆ ಕಂಫರ್ಟಬಲ್ ಅದ, ಇನ್ನು ಎಲ್ಲಿಗೆ ಹೋಗಿದ್ದಕ್ಕೆ ಮನಸ್ಸು ಹಗೂರಾಗಿರ್ತದೆ. ಆ ರೀತಿ ಭಾವನೆಗಳು ಹುಡ್ತಾವೆ ಈ ಸಂಖ್ಯಾಶಾಸ್ತ್ರದಿಂದ.
ಆ ಭಾವನೆಗಳು ಹುಡ್ತಿರ್ತಾವೆ. ಇಲ್ಲಾಂದ್ರೆ ಈಗ ಯಾವುದೋ ನಾವು ಆ ಸಂಖ್ಯೆಗೆ ನಮಗೆ ಆಗಿ ಬರ್ತಿಲ್ಲ ಅಂತಂದರೆ ಎಲ್ಲಿ ಆಕ್ಸಿಡೆಂಟ್ ಆಗ್ತದೆ, ನೆಗೆಟಿವ್ ಬರ್ತಿರ್ತಾವೆ. ಎಲ್ಲರ ಏನಾಗ್ತದನ್ನು ಇಲ್ಲ ಅಂದ್ರೆ ಎಲ್ಲೇ ಹೋಗೋ ಟೈಮಿಗೆ ಏನಾಗ್ತಿತ್ತು, ಮನಸ್ಸು ಬೇರೆ ಕಡೆ, ಕಣ್ಣು ಬೇರೆ ಕಡೆ, ಬುದ್ಧಿ ಬೇರೆ ಕಡೆ, ಈ ಥರ ಭಾವನೆಗಳು ಮನಸ್ಸು ಬೇರೆ ಕಡೆ ಇರ್ತದೆ. ಆ ಸಂಖ್ಯೆಗೆ ನಮಗೆ ಕನೆಕ್ಟಿವಿಟಿ ಇರಲಿಲ್ಲ, ಆ ಸಂಖ್ಯೆ ನಮ್ಗೆ ಆಗಿ ಬರಲಿಲ್ಲ ಅಂತಂದ್ರೆ ಈ ಥರ ಇದು ಸಿಗ್ನಲ್ಸ್ ಕೊಡ್ತಾರೆ. ಹೌದು, ಸಿಗ್ನಲ್ ಕೊಡ್ತಿರ್ತದೆ. ಆ ಸಂಖ್ಯೆ ನಮ್ಗೆ ಆಗಿ ಬರಲಿಲ್ಲ ಅಂತಂದ್ರೆ ಈ ಸಂಖ್ಯೆ ನನಗೆ ಈ ಕಾರ್ ನಂಬರ್ 2 ನಂಬರ್ ಬಂತು, ಶೇಷ ಚಂದ್ರ ಮನಸ್ಸು ಮನಸ್ಸು ಪವರ್ಫುಲ್. ನಾ ಈ ಕಾರ್ ತೊಗೊಂಡಿದ್ದಕ್ಕೆ ನನಗೆ ಇದು ಅದಪ್ಪ, ಮನಸ್ಸು ತೃಪ್ತಿ ಅದಪ್ಪ. ಆ ತೃಪ್ತಿದಾಯಕ ಜೀವನ ಇರ್ತದೆ ಈ ಥರ. ಈ ಕೆಲವೊಂದು ಇಲ್ಲಾಂದರೆ ಆ ಎಲ್ಲೋ ಒಂದು ಅಳಗ್ತಿರ್ತದೆ, ಈ ಕಾರ್ಲಿಂದ ನನಗೆ ಯಾಕೋ ಲಾಸ್ ಆಗ್ಲತ್ತದ, ಈ ಕಾರ್ಲಿಂದ ನನಗೆ ಯಾಕೋ ಇದು ಆಗ್ಲತ್ತದ, ಈ ಮೊಬೈಲ್ ನಂಬರ್ಲಿಂದ ನನಗೆ ಏನೋ ಇದು ಆಗ್ಲತ್ತದ. ಯಾಕೋ ಅಂದ್ರೆ ಮೆಂಟಲಿ ಟಾರ್ಚರ್ ಕೊಡ್ತಿರ್ತಾರೆ ಇವರು. ಈ ಯಾವುದೋ ಒಂದು ಮೊಬೈಲ್ ಸಂಖ್ಯೆ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಮೆಂಟಲಿ ಟಾರ್ಚರ್ ಆಗ್ತಿರ್ತದೆ, ಮನಸ್ಸು ತೃಪ್ತಿ ಇರಲ್ಲ ಅದರಲ್ಲಿ, ಈ ಥರ ಇರ್ತದೆ. ಇನ್ನು 3 ಸಂಖ್ಯೆ ಅಂದ್ರೆ ತೊಗೊಂಡಾಗ ಗುರು ಅಂತಿರ್ತದೆ, ಬೃಹಸ್ಪತಿ. ಗುರು ಅಂತಂದರೆ ಭಾಳ ಒಳ್ಳೆಯವ, ನಮ್ಮ ಮಾರ್ಗದರ್ಶನ ಕೊಡುವಂಥ. ಅದಕ್ಕೆ ಜ್ಞಾನ, ಶಿಕ್ಷಣ ಆಗಿರ್ಬೋದು, ಮುಂದಿನ ಜೀವನ ಆಗಿರ್ಬೋದು, ಮುಂದಿನ ಮಾರ್ಗದರ್ಶನ ಆಗಿರ್ಬೋದು, ಎಜುಕೇಷನ್ ಇದಿರ್ಬೋದು, ಕಲಿಕೆ ಯಾವುದಾದ್ರೂ ಇರ್ಬೋದು, ಕಲಿಕೆ ಇರ್ಬೋದು, ಅದರಲ್ಲಿ ನಮ್ಗೆ ಸಕ್ಸಸ್ ಕೊಡ್ತದೆ. 3 ಸಂಖ್ಯೆ ಅದು, 3 ನಂಬರ್ ಗುರು ಅಂತಂದರೆ ನಮಗೆ ಎಲ್ಲ ಶುಭ ಕಾರ್ಯ ಕಡೆಗನ್ನು ಕೊಡುವಂಥದ್ದು ಗುರು. ಮಾರ್ಗದರ್ಶನ ಆಗಿರ್ಬೋದು, ಶುಭ ಕಾರ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮನಸ್ಸನ್ನು ತೃಪ್ತಿಯಾಗಿರ್ತದೆ, ಕೆಲಸಗಳು ಆಗ್ತಿರ್ತವೆ, ಈ ಥರ ಭಾವನೆಗಳು ಬರ್ತಿರ್ತವೆ. ಆಟೋಮೆಟಿಕ್ಲಿ ನಮಗೆ ತಿಳಿತಿರ್ತದ, ಇದು ಮುಂದೆ ನನಗೆ ಒಳ್ಳೇದಾಗ್ತದಪ್ಪ ಅಮ್ಮ, ಪಾಸಿಟಿವ್ ಥಿಂಗ್ಸ್ ಬರುವಂಥದ್ದೇ ಗುರು. ಈಗ ಅಂದ್ರೆ 2ರಾಗ ಭಾಳಷ್ಟು ನೆಗೆಟಿವ್ ಥಿಂಗ್ಸ್ ಅವ್ರಿ. ಹೌದು, ಇಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲದರಲ್ಲೂ ಎಲ್ಲ ಸಂಖ್ಯೆದರಲ್ಲೂ. ಬಟ್ 3 ಅನ್ನೋದು ಸ್ವಲ್ಪ ಮ್ಯಾಕ್ಸಿಮಮ್ ಒಳ್ಳೆ 99% ಪಾಸಿಟಿವ್. ಬಟ್ ಎಲ್ಲರಿಗೂ ಅಂತ ಹೇಳಕ್ಕಾಗಲ್ಲ, ಅವ್ರದೇ ಆದಂತ ನಕ್ಷತ್ರ ತಗೊಳ್ಬೇಕು, ಅವ್ರದೇ ಆದಂತ ಜಾತಕ ತಗೋಬೇಕು, ಅವ್ರದೇ ಆದಂತದ್ದು ಇದು ಎಲ್ಲ ಮಿಕ್ಸ್ ಅಲ್ಲೇ ಇದು ಸಂಖ್ಯೆ. ಬಹಳ ಖುಷಿ ಆದೇವು, ಸಟ್ನ ಮುಕ್ತವ್ರು ಹೇಳ್ಯಾರ ಅಂದ ಕೂಡಲೇ 3 ನಂಬರ್ ಇಲ್ಲ ಆ ಥರ ಅಂತಲ್ಲ, ಎಲ್ಲ ರೀತಿ ಕೂಡಿ ಬರ್ಬೇಕು. ನಾನು ಏನು ಹೇಳಿದೆ, 100ಕ್ಕೆ 5% ನಮಗಿದು ಸಕ್ಸಸ್ ಕೊಡುವಂಥದ್ದು ಸಂಖ್ಯಾಶಾಸ್ತ್ರ. ಹೌದು, ಎಲ್ಲವನ್ನೂ ಸಂಖ್ಯಾಶಾಸ್ತ್ರನೇ ನಮ್ಗೆ ಪರಿಹಾರ ಅಂತ ಹೇಳಕ್ ಬರಲ್ಲ, ಎಲ್ಲವನ್ನೂ ಲಗ್ನ ಕುಂಡಲಿಂದ ಅಂತ ಹೇಳಕ್ಕಾಗಲ್ಲ, ಎಲ್ಲವನ್ನೂ ಜ್ಯೋತಿಷದಲ್ಲಿ ಅದ ಪರಿಹಾರ ಅದ. ಇದರಲ್ಲಿ ಪರಿಹಾರ ಇಲ್ಲ, ಸಂಖ್ಯಾಶಾಸ್ತ್ರದಲ್ಲಿ ಪರಿಹಾರ ಸಿಗಂಗಿಲ್ಲ ನಿಮಗೆ. ಬಟ್ ಇಟ್ಕೊಳ್ಬೇಕಾ ಇಟ್ಕೋಬಾರ್ದು ನಂಬರ್ ಅಂತ ನಾವು ಹೇಳ್ಬೋದು. ಕೆಲವೊಬ್ರು ಯಾವುದೋ ಒಂದು ಅವ್ಯವಹಾರ ಮಾಡ್ತಿರ್ತಾರ, ಆಮೇಲೆ ರೊಕ್ಕ ದುಡ್ಡು ಕೊಡ್ತಿರ್ತಾರ, ಯಾರಿಗೋ ನಿಮ್ಗೆ ಸಾಲ ಕೊಡ್ತಿರ್ತಾರ. ಈ ಸಾಲ ಎಷ್ಟು, ಯಾರೋ 1 ಲಕ್ಷ ಕೊಡ್ತಿರ್ತಾರ. 1 ಲಕ್ಷಕ್ಕೆ ಅಂತಂದ್ರೆ ಎಷ್ಟು 0? 5 0 ನಮ್ಗೆ ಸಂಬಂಧ ಬೀಳಂಗಿಲ್ಲ, 1 ಸಂಬಂಧ ಬೀಳ್ತದ. ಆ 1 ಅವನಿಗೆ ಸಕ್ಸಸ್ ಕೊಡ್ತದ, ಕೊಡಂಗಿಲ್ಲ, ಅದು ಇಂಪಾರ್ಟೆಂಟ್. ಅದನ್ನ ನೋಡ್ಕೊಂಡು ಸಾಲ ಯಾಕೆ ವಾಪಸ್ ಬರಲಾಗ್ಯಾರ, ಸಾಲ ಯಾಕೆ ಕೊಡಲಾಗ್ಯಾರ, ನಮಗ್ ಮರಳಿ ಯಾಕೆ ಕೊಡಲಾಗ್ಯಾರ ಅನ್ನೋದು ಆ ವಾರ, ನಕ್ಷತ್ರ, ಯೋಗ, ಸಂಖ್ಯಾ ಎಲ್ಲವನ್ನೂ ಇನ್ಕ್ಲೂಡಿಂಗ್ ಮಾಡಿದಾಗ ಸಾಲ ವಾಪಸ್ ಬರ್ತದೆ ಇಲ್ಲ ಅಂತ ಹೇಳ್ಬೋದು. ಕೆಲವೊಬ್ರು ದುಡ್ಡು ಕೊಡ್ತಿರ್ತಾರೆ, ಎಷ್ಟೋ ಜನ ಕಡ ಅಂತ ಕೊಟ್ಟಿರ್ತಾರ, ಸಾಲವನ್ನು ಕೊಡ್ತಿರ್ತಾರ, 4 ದಿವಸನ ಕೊಡ್ತೀನಿ ಅಂತ ಹೇಳ್ತಿರ್ತಾರ, ವಾಪಸ್ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ? ಸಂಖ್ಯಾಶಾಸ್ತ್ರ. ಯಾವ ವಾರ ಎಷ್ಟನೇ ವಾರ, ಎಕ್ಸಾಂಪಲ್ ಇವತ್ತು ಬುಧವಾರ ಅಂತ ತಿಳ್ಕೊರಿ. ಬುಧವಾರ ಎಷ್ಟನೇ ವಾರ? ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, 4 ಮತ್ತು ಎಷ್ಟು ಲಕ್ಷ ಕೊಡ್ಲತ್ತಾರ, ಅಥವಾ ಎಷ್ಟು 1000 ಕೊಡ್ತಾ ಇದ್ದಾರ, ಲಕ್ಷದಲ್ಲಿ ಕೊಡ್ತಾ ಇದ್ದಾರ, ಅದನ್ನ ನೋಡ್ಬೇಕು. ನೋಡ್ಕೊಂಡ್ಬಿಟ್ಟು ಆ ವಾರ ಮತ್ತು ಆ ಇದು ಮತ್ತು ಸಮಯ, ಈಗ ಸಮಯ ಎಷ್ಟಾಗಿದೆ ಅದನ್ನು ನೋಡ್ಕೋಬೇಕು. ಅದು ಇನ್ಕ್ಲೂಡಿಂಗ್ ಮಾಡ್ಕೊಂಡು ಶೇಷ ಎಷ್ಟು ಬರ್ತದ ನೋಡ್ಕೊಂಡು ಆ ಸಂಖ್ಯಾಶಾಸ್ತ್ರ ಪ್ರಕಾರ ಇವ್ರು ವಾಪಸ್ ಕೊಡ್ತಾರಲ್ಲ, ಗಣಿತ ಅಂತಾರೆ. ಪ್ರತಿಯೊಂದೂ ಗಣಿತದಲ್ಲಿದೆ, ಸಂಖ್ಯಾಶಾಸ್ತ್ರದಲ್ಲೇ ಇದೆ. ಎಲ್ಲವನ್ನು ನೋಡ್ಕೊಂಡ್ರೆ ಅದು ಸಂಖ್ಯಾ ಅಂತ ನಮಗೆ ಸಕ್ಸಸ್ಫುಲ್ ಕೊಡ್ತದೆ. ಒಣ ಸಂಖ್ಯಾಶಾಸ್ತ್ರ ಅಂದ್ರೆ 1, 2, 3 ಅಂತಲ್ಲ. ವಾರವನ್ನು ನೋಡ್ಬೇಕು, ಅದನ್ನು ಸಂಖ್ಯೆನೆ. ಗಣಿತ ನೋಡ್ಬೇಕು, ಅದನ್ನೇ ಸಂಖ್ಯೆನೆ. ಸಮಯ ನೋಡ್ಬೇಕು. ಬಹಳ ಮಂದಿ ಇದ್ರ ಮೇಲೆ ಎಲ್ಲ ಕೆಲವು ಜನ ನಂಬಿಕೆ ಇಡಂಗಿಲ್ಲ. ನಂಬರ್ ಅದರಿ, ನಂಬರ್ ತೊಗೊಂಡು ಏನ್ ಮಾಡ್ತೀರಿ, ನಂಬರಿಂದ ಏನು ಲಾಭ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಇದಕ್ಕೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಈಗ ಈ ನಮ್ಮ ಪ್ರಕಾರ, ಸನಾತನ ಹಿಂದೂ ಧರ್ಮ ಪ್ರಕಾರ, ನಮ್ಮ ಭಾರತ ದೇಶದಲ್ಲಿ ನಂಬಿಕೆ ದೊಡ್ಡದು. ಯಾವ ಡಾಕ್ಟರ್ ಬಳಿ ಹೋಗಿರ್ಬೋದು, ಅಡ್ವೊಕೇಟ್ ಬಳಿ ಹೋಗಿರ್ಬೋದು, ಸ್ವಾಮಿಗಳು ಬಳಿ ಹೋಗಿರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ಪ್ರತಿಯೊಂದು ನಂಬಿಕೆ ಮೇಲೆ ಉಳಿದಿದೆ. ಯಾರ ಇದರಲ್ಲಿ ನಂಬಿಕೆ ಇದೆಯೋ ಅದು ನಮಗೆ ಸಕ್ಸಸ್ಫುಲ್ ಆಗ್ತದ. ನಂಬಿಕೆ ಇಲ್ಲ, ಸಕ್ಸಸ್ಫುಲ್ ಆಗಲ್ಲ ಅಂತ ಅನ್ನಂಗಿಲ್ಲ, ಅವ್ರ ಲಕ್ಕು.
ಅವ್ರು ನಂಬಲಿ ಬಿಡ್ಲಿ ಅದು ಎಫೆಕ್ಟಿವ್ ಅಂತೂ ಕೊಡ್ತಾ ಇರ್ತದೆ. ಬಟ್ ನಂಬಿದವರಿಗೆ ಜಾಸ್ತಿ ಎಫೆಕ್ಟಿವ್ ಕೊಡ್ತಿರ್ತದೆ, ನಂಬಿಲಾರದವರಿಗೆ ಸ್ವಲ್ಪ ಕಡಿಮೆ ಎಫೆಕ್ಟ್ ಕೊಡ್ತಿರ್ತದೆ. ಬಟ್ ಅದು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಕೊಡ್ತಿರ್ತದೆ. ನಂಬಲಾರದವರಿಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಕೊಡ್ತಿರ್ತದೆ, ನಂಬುದವರಿಗೆ ಡೈರೆಕ್ಟ್ ಎಫೆಕ್ಟ್ ಕೊಡ್ತಿರ್ತದೆ. ನನಗೆ ಇದರ್ಲಿಂದ ನನಗೆ ಒಳ್ಳೇದಾಗ್ಲತ್ತದಪ್ಪ ಅಂತೇಳಿ. ಇದು ನಂಬುದವನಿಗೆ. ನಂಬಲಾರದವರಿಗೆ ಇಂಡೈರೆಕ್ಟ್ ಆಗಿ ಯಾವುದೋ ಮುಖಾಂತರ ಇವ್ರಿಗೆ ಹೆಲ್ಪ್ ಮಾಡ್ತಿರ್ತದೆ, ಹೆಲ್ಪ್ ಆಗ್ತಿರ್ತದೆ. ಅವನಿಗೆ ನಂಬಿರ್ತಾನ, ಅದನ್ನು ನಂಬಿಕೆ ಏನಲ್ಲ. ಅವ ಯಾರ ಮ್ಯಾಗ ನಂಬಿಕೆ ಇಟ್ಟಿರ್ತಾನ, ಅವ ಈ ಸಂಖ್ಯಾಶಾಸ್ತ್ರ ಮ್ಯಾಗ ನಂಬಿಕೆ ಇಟ್ಟಿರ್ತಾನ, ಅಲ್ಲಿಂದ ಆ ಕಡೆ ಕನೆಕ್ಟಿವ್ ಆಗಿರ್ತದ ಅದು. ಬಟ್ ದೇವ್ರಂತೂ ಯಾರಿಗೂ ಕೈ ಬಿಡಂಗಿಲ್ಲ, ಆ ರೀತಿಲಿಂದನ ಹೆಲ್ಪ್ ಮಾಡಿರ್ತಾನ ಅಂತ ಈ ಹೇಳ್ಬೋದು. ಈ ಮೂಲಕ ಅಂದ್ರೆ ಈ ಮೂಲಕ ಹಾ. ಈಗ ಮತ್ತೆ ನಾವು ಮೂರಕ್ಕೆ ನಿಂದಿರ್ಸಿದ್ದೇವೆ. ಇನ್ನು 4 ತಗೊಂಡ್ರೆ ರಾಹು. ಈ ರಾಹು ಬಂದ್ರೆ ವಿಭಿನ್ನತೆ, ಪ್ರತಿಯೊಂದು ವಿಭಿನ್ನತೆ ಹೆಂಗದಪ್ಪ ಅಂದ್ರೆ ತಂತ್ರಜ್ಞಾನ ಆಗಿರ್ಬೋದು, ಅನಿರೀಕ್ಷಿತ ಬದಲಾವಣೆಗಳು ಆಗ್ತಿರ್ತಾವ್ರಿ. ಈ ರಾಹು ಕೇತು ಅಂದ್ರೆ ಶನಿಕಿನ ಡೇಂಜರ್ ಅಂತಾರಲ್ಲ? ಇಲ್ಲ, ರಾಹು ಕೇತು ಅಂದ್ರೆ ಒಂದು ರಾಕ್ಷಸ ಗ್ರಹ. ರಾಹು ಕೇತು ಅಂದ್ರೆ ರಾಕ್ಷಸ ಗ್ರಹ. ಒಂದೇ ದೇಹದಲ್ಲಿ 2 ಭಾಗಗಳು ಅದಾವ. 2 ದೇಹ ಭಾಗಗಳಾದರೆ ವಿಷ್ಣು ಪರಮಾತ್ಮ ಏನು ಮಾಡಿದ, ಶಿರಶ್ಛೇದನ ಮಾಡಿದಾಗ ಮೇಲ್ಗಡೆ ಭಾಗ ರಾಹು ಆಯಿತು, ತೆಳಗಡೆ ಭಾಗ ಕೇತು ಆಯಿತು. ಮೇಲ್ಗಡೆ ಭಾಗ ಸರ್ಪ ಆಯಿತು, ತೆಳಗಡೆ ಭಾಗ ಮೀನ ಆಯಿತು. ಅದಕ್ಕೋಸ್ಕರನೇ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಆಗಿರ್ಬೋದು, ಈ 4ನೇ ನಂಬರ್ ಅದಕ್ಕೆ ತೊಗೊಂಡಿದ್ದಾರೆ. ಹಾಂ, ಸರ್ಪ ಮತ್ತು ಮೀನ 2 ಕೂಡಿ ಒಂದೇ ರಾಕ್ಷಸ ಅಷ್ಟೇ, ರಾಕ್ಷಸ. ಅದು ಸಮುದ್ರ ಮಂಥನ ಆಗುವ ಸಮಯದಲ್ಲಿ ವಿಷ್ಣು ಪರಮಾತ್ಮ ಇದು ಕೋಲಾಹಲ ಆಗುವ ಸಮಯದಲ್ಲಿ ಅಮೃತವನ್ನು ಸಿಕ್ಕಾಗ ಶಿರಚ್ಛೇದನ ಮಾಡಿ ಅದು ಒಂದು ಬೇರೆ ಹಿಸ್ಟ್ರಿ ಅದ. ಬಟ್ ಏನಪ್ಪ ಅಂದರೆ ಈ ಸಂಖ್ಯಾಶಾಸ್ತ್ರ ಪ್ರಕಾರ 4 ನಂಬರ್ಗೆ ರಾಹುವನ್ನು ತಗೊಂಡಾರ ಜ್ಞಾನಿಗಳು ಅಂದರೆ ನಮ್ಮ ಋಷಿಮುನಿಗಳು. ಈ ಭೂಮಂಡಲವನ್ನು ಎಲ್ಲ ಆಳ್ದಿರುವಂತಹ ಯಾರಾದರೂ ಇದ್ದರೆ ಋಷಿಮುನಿಗಳು. ಪ್ರತಿಯೊಂದು ಅಣುನೂ ಇಂಚ್ ಏನದಲ್ಲ ಎಲ್ಲನೂ ಆಳ್ದಾರ್ರಿ. ಯಾರು? ಋಷಿಮುನಿಗಳು. ಅದಕ್ಕಾಗಿ ಭೂಮಂಡಲವನ್ನು ಎಷ್ಟು ವಿಸ್ತೀರ್ಣ ಅದ, ಈ ಭೂಮಿಯಿಂದ ಸೂರ್ಯ ಎಷ್ಟು 1000 ಕೋಟಿ ಲಕ್ಷ ಕೋಟಿ ದೂರ ಅದಾರ, ಚಂದ್ರ ಎಷ್ಟು ದೂರ ಅದಾರ, ಮಂಗಳ ಗ್ರಹ ಎಷ್ಟು ಗ್ರಹಗಳು, ಎಷ್ಟು ನಕ್ಷತ್ರಗಳು, ಎಷ್ಟು ವಿತೌಟ್ ಟೆಲಿಸ್ಕೋಪ್. ಈಗ 2,500 ವರ್ಷದಿಂದ ನಮ್ಮ ವಿಜ್ಞಾನಿಗಳು ಬಂದು ಕಂಡು ಹಿಡಿದಾರ. 2,500 ಹಿಂದೆ ಯಾವ ಜ್ಞಾನಿಗಳಿದ್ರು? ಋಷಿಮುನಿಗಳು ಎಲ್ಲ ಅವರೇ ನಮ್ಮ ಜ್ಞಾನಿಗಳು. ಅವಾಗ ಏನು ಈ ತಂತ್ರಜ್ಞಾನಿಗಳು ಏನಿದ್ರು? ಅವಾಗ ಏನು ತಂತ್ರಜ್ಞಾನ ಇದೆ? ತನ್ನ ಬುದ್ಧಿಬಲದಿಂದ, ತನ್ನ ಜ್ಞಾನದಿಂದ, ತನ್ನ ಆತ್ಮವಿಶ್ವಾಸದಿಂದ, ತನ್ನ ಧೈರ್ಯದಿಂದ, ಆ ಉದ್ದೇಶದಿಂದನೇ ಇಷ್ಟು 1000 ಕಿಲೋಮೀಟರ್, ಇಷ್ಟು ಲಕ್ಷ 1000 ಕಿಲೋಮೀಟರ್ ಅಂಥೇಳಿ ಈಗೆಲ್ಲ ಈ ವಿಜ್ಞಾನಿಗಳು ಏನು ಮಾಡ್ತಾ ಇದ್ದಾರೆ? ಟೆಲಿಸ್ಕೋಪ್ಲಿಂದ ಇದರ್ಲಿಂದ ಎಷ್ಟು 1000 ಕಿಲೋಮೀಟರ್ ಅಂತ ಹೇಳಿದಾರೆ. 2,500 ಹಿಂದೆ ಋಷಿಮುನಿಗಳು ಇಂಚಿಂಚೂ ಇಷ್ಟೇ ಅದ ಅಂಥೇಳಿ ಸಂಖ್ಯಾದಿಂದ ಅಳದಿದ್ದಾರೆ. ಹಾಂ, ಇನ್ನು 4 ನಂಬರ್ ರಾಹು ಅಂತ ಹೇಳಿದ್ದೆ. ವಿಭಿನ್ನತೆ. ವಿಭಿನ್ನತೆ ಅಂದ್ರೆ ತಂತ್ರಜ್ಞಾನ ಆಗಿರ್ಬೋದು. ಅದು ಎಲ್ಲೇ ನಾವು ಎಲ್ಲ ಅಂದ್ರೆ ಮೆಂಟಲಿ ಟಾರ್ಚರ್, ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಇದಾವೆ. ನಾವು 1 ನಂಬರ್ಲಿಂದ 9 ನಂಬರ್ ತನಕ ತೊಗೊಳ್ರಿ ನೀವು, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಅದಾವ. ಆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಏನದ ಅಂದ್ರೆ ಮುಂದಿನ ಭಾಗದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಅದು ಯಾವ್ದು ಭಾಗ, ಅದು ಏನು, ಒಂದು ಪಾಸಿಟಿವ್ ಹೆಂಗಾಗ್ತದೆ, ನೆಗೆಟಿವ್ ಹೆಂಗಾಗ್ತದೆ ಎಲ್ಲ ತಿಳಿಸ್ಕೊಡ್ತೀವಿ, ಅದಕ್ಕೇನಿಲ್ಲ. ಬಟ್ ಈಗ ಸಂಬಂಧಪಟ್ಟಂಗ ಸಕ್ಸಸ್ಫುಲ್ 4 ನಂಬರ್ ರಾಹು. ಇನ್ನು 5ನೇದು ಬುಧ. ರಾಹು ಯಾವ ರೀತಿ ಪ್ರಭಾವ ಬೀರ್ತನ್ರಿ? ರಾಹು ಅಂತಂದ್ರೆ ನಾವು 3 ನಂಬರ್ದಾಗ ಹೇಳಿದೆವು, ಅವ್ರಿಗೆಲ್ಲ ಮ್ಯಾಕ್ಸಿಮಮ್ ಒಳ್ಳೇದೇ ಆಗ್ತದೆ. 2 ನಂಬರ್ದಾಗ ಕೆಲವೊಂದಿಷ್ಟು ಕಷ್ಟನೂ ಇರ್ತಾವ, ಸುಖನೂ ಇರ್ತಾವ. 1 ನಂಬರ್ದಾಗಂತೂ ಈ ಹೈಯರ್ ಸಕ್ಸಸ್ಫುಲ್. ಹೌದು, ಗವರ್ಮೆಂಟ್ ಸರ್ವೆಂಟ್ ಇರ್ಬೋದು, ರಾಜಕಾರಣಗಳಾಗಿರ್ಬೋದು, ಇದು ಆಗಿರ್ಬೋದು, ಹೈ ಪೋಸ್ಟ್ ಇರ್ಬೋದು, ಅದಕ್ಕೆ ಸಂಬಂಧ ಬೀಳುವಂಥದ್ದು ಎಲ್ಲ 1 ನಂಬರ್. ಇನ್ನು 4 ನಂಬರ್ ಇದ್ದವ್ರು ಏನೇನ್ ಯಾವ ರೀತಿ ಸಮಸ್ಯೆಗಳು ಎದುರಿಸಬಹುದು? ರಾಹು ಅಂದ್ರೆ ಸ್ವಲ್ಪ ಮೆಂಟಲಿ ವೀಕ್, ಮೆಂಟಲಿ ಟಾರ್ಚರ್, ಮೆಂಟಲಿ ಇದು ಏನಾಗುತ್ತೆ, ಹಾರ್ಟ್ನಲ್ಲಿ ಇದು ಹಡದಡ ಅಂತ ಇರ್ತದಲ್ಲ, ವಿಚಾರಗಳು ಆಗ್ತದೆ ಇಲ್ಲೋ, ಮತ್ತು ಪಾಸಿಟಿವ್ ನೆಗೆಟಿವ್ ಎರಡೂ ಯೋಚನೆ ಮಾಡುವಂಥದ್ದು ರಾಹು. ಆಗ್ತದೆ ಬಿಡ್ತದೆ ಈ ಭಾವನೆಗಳು ಬರುವಂಥದ್ದು ರಾಹು. ಮೆಂಟಲಿ ಟಾರ್ಚರ್, ಈಗ ಒಣ ನೆಗೆಟಿವ್ ಇದ್ರ ಮೆಂಟಲಿ ಟಾರ್ಚರ್ ಆಗಲ್ಲ, ಪಾಸಿಟಿವ್ ನೆಗೆಟಿವ್ ಎರಡು ಇದ್ರೆ ಮೆಂಟಲಿ ಟಾರ್ಚರ್ ಆಗ್ತದೆ. ಆ ಉದ್ದೇಶಕ್ಕೆ ಕನ್ಫ್ಯೂಷನ್ಸ್ ಮಾಡುವಂಥದ್ದೇ ರಾಹು ಕೇತು ಎರಡು ಸಂಬಂಧವಂಥದ್ದು. ಈಗ ಅಂದ್ರೆ ಗುರುಗಳಿಗೆ ನಾವು ಸಪೋಸ್ ಯಾರಾದರೂ 4 ನಂಬರ್ ಫೋನ್ ನಂಬರ್ ಅವ್ರಿಗೆ ಗೊತ್ತಿಲ್ಲದೆ ತಗೊಂಡ್ರ,
ಅಥವಾ 4 ನಂಬರ್ ಗಾಡಿ ಲಾಸ್ಟ್ ಡಿಜಿಟ್ ಅಲ್ಲ ನೀವು ಹೌದೌದು. ಈಗ ಎಲ್ಲ ಪ್ಲಸ್ ಮಾಡಿದಾಗ ಕೂಡಿಸಿದಾಗ ಲಾಸ್ಟ್ ಶೇಷ ಎಷ್ಟು ಬರ್ತದೆ ಅದು ಇಂಪಾರ್ಟೆಂಟ್, ಅದೇ ಸಂಖ್ಯಾಶಾಸ್ತ್ರ. ಸೊ ಈಗ ಶೇಷ 4 ಬಂತು ಅಂದ್ರೆ ಅದು ಫೋನ್ ನಂಬರ್ ಚೇಂಜ್ ಮಾಡೋದ್ರಲ್ಲಿ ಏನಾದ್ರು ಚೇಂಜ್ ಆಗ್ತದೆ? ಚೇಂಜ್ ಆಗ್ತದೆ. ಇಲ್ಲಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಏನದ ಹೇಳ್ತೀನಿ ನಾನು ನಿಮ್ಗೆ. ಈಗ ಪ್ರತಿಯೊಂದು ಈಗ ಆಲ್ರೆಡಿ ಮೊಬೈಲ್ ಸಂಖ್ಯೆ ಇರ್ತದ, ಶೇಷ ಮಾಡಬೇಕು, ಎಷ್ಟು ಸಂಖ್ಯೆ ಬರ್ತದೆ ನೋಡಬೇಕು. ಈ ಮೊಬೈಲ್ ಇಡೋದ್ರಲ್ಲಿ ನನಗೆ ಎಷ್ಟು ಮಂದಿ ನನಗೆ ಕಾಲ್ ಮಾಡ್ತಿರ್ತಾರೆ, ನನಗೆ ಇದರಲ್ಲಿಂದ ಒಳ್ಳೆ ಪಾಸಿಟಿವ್ ಜಾಸ್ತಿ ಬರ್ಲತ್ತದ, ನೆಗೆಟಿವ್ ಬರ್ಲತ್ತದ, ಅಬ್ಸರ್ವೇಷನ್ ಮಾಡಬೇಕು. ಆ ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್. ಸಂಖ್ಯಾಶಾಸ್ತ್ರ ತೊಗೋರಿ, ಗಣಿತಶಾಸ್ತ್ರ ತೊಗೋರಿ, ಕುಂಡಲಿ ಶಾಸ್ತ್ರ ತೊಗೋರಿ, ಪ್ರಶ್ನೆಶಾಸ್ತ್ರ ತೊಗೊಳ್ರಿ, ವಿಳೆಶಾಸ್ತ್ರ ತೊಗೋರಿ, ಕೌಡಿಶಾಸ್ತ್ರ ತೊಗೊಳ್ರಿ, ಯಾವುದೇ ಶಾಸ್ತ್ರ ತೊಗೊಳ್ರಿ, ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್. ನಾವು ಈ ಮೊಬೈಲ್ ಇಟ್ಟಿವಪ್ಪ ಅಥವಾ ಈ ಕಾರ್ ಇಟ್ಟಿವಪ್ಪ, ಭಾಳ ಮಂದಿ ಅಬ್ಸರ್ವ್ ಮಾಡ್ತಾರೆ. ಯಾಕೆ ಈ ಕಾರ್ ಇಟ್ಟಿವಿ, ನನಗೆ ಈ ಕಾರಲ್ಲಿ ನನಗೆ ಸಕ್ಸಸ್ ಕೊಡ್ಲತ್ತ ಇಲ್ಲ ಅಂತ ಅಬ್ಸರ್ವ್ ಮಾಡಬೇಕು. ಭಾಳ ಮಂದಿ ಮಾಡಂಗಿಲ್ಲ, ಮಾಡಬೇಕು. ಗಾಡಿ ಇಟ್ಟ ಮ್ಯಾಗೂ ಮಾಡಬೇಕು, ಕಾರ್ ಇಟ್ಟು ಮಾಡಬೇಕು, ಮೊಬೈಲ್ ಇಟ್ಟಾಗ ಮಾಡಬೇಕು, ಪ್ರತಿಯೊಂದು ಇಟ್ಟಾಗ ಅಬ್ಸರ್ವೇಷನ್ ಮಾಡಬೇಕು. ಇದರಿಂದ ನನಗೆ ಒಳ್ಳೇದಾಗ್ಲತ್ತದ ಇಲ್ಲ, ಇದರಿಂದ ನನಗೆ ನೆಗೆಟಿವ್ನೂ ಹೊಂಟವ, ಪಾಸಿಟಿವ್ ಹೊಂಟವ. ಮಾತಾಡುವಂತಹ ನಮ್ಮ ಕ್ಲೈಂಟ್ಸ್ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಗೆಳೆಯರಿರ್ಬೋದು, ರಿಲೇಷನ್ಸ್ ಇರ್ಬೋದು, ಈ ಫೋನ್ಲಿಂದ ಬರ್ತಕ್ಕಂಥ ಮಾತುಗಳು, ಧ್ವನಿಗಳು ನನಗೆ ಹಿತ ಕೊಡ್ಲತ್ತದ, ಏನು ಮೆಂಟಲಿ ಟಾರ್ಚರ್ ಅಲ್ಲತ್ತದ ಅನ್ನೋದು ನಾವು ಅಬ್ಸರ್ವೇಷನ್ ಮಾಡಬೇಕು. ಅಲ್ಲಿ 4 ನಂಬರ್ ಇತ್ತು ನಮ್ಮದು ಅಂತ ತಿಳ್ಕಂದ್ರೆ, ಇಲ್ಲಿ ಯಾಕೋ ನನಗೆ ಭಾಳಷ್ಟು ಜನ ನನಗೆ ನೆಗೆಟಿವೇ ತಿಳ್ಕೊಳತ್ತಾರ, ನೆಗೆಟಿವ್ನೇ ಮಾತಾಡ್ಲತ್ತಾರ, ನೆಗೆಟಿವ್ನೇ ಇದು ಮಾಡ್ಲತ್ತಾರ ಅಂತ ತಿಳ್ಕೊಂಡಾಗ ಅದು ತೆಗೆದು ಚೇಂಜ್ ಮಾಡಬೇಕು. 4 ನಂಬರ್ ಅಂದ್ರೆ ಮೆಂಟಲಿ ಟಾರ್ಚರ್. ಈ ಫೋನ್ ಇಟ್ಕೊಂಡಾಗ ಏನಾರ ಸಮಸ್ಯೆ ಆಯಿತು, ಏನೋ ಪ್ರಾಬ್ಲಮ್ಸ್ ಎದುರು ಹೊಂಟವಂದ್ರೆ ಯಾಕೆ ಕನ್ಫ್ಯೂಷನ್ಸ್ ಇರ್ತೀವಿ ನಾವು. ಅದು ಫೋನ್ ನಂಬರ್ ಈ ಗಾಡಿ ನಂಬರ್ ಕಡೆ ಹೋಗಲ್ರಿ. ಅಲ್ಲ, ಇನ್ನೊಂದು ಗಾದೆ ಮಾತಿರದ ನೋಡಿ, ಬಗಲ ಕೂಸಿಟ್ಕೊಂಡು ಊರು ತುಂಬ ಊರೆಲ್ಲ ಹುಡುಕಿ ಆಡಿದ್ರು ಅಂತ. ಹಂಗೆ ಮೊಬೈಲ್ ಸಂಖ್ಯೆಲಿಂದ ನಮಗೆ ನೆಗೆಟಿವ್ ಹೊಂಟದ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ 24 ಗಂಟೆ ನಾವು ಮೊಬೈಲ್ ಬಲ್ಲೇ ಇರ್ತದೆ, ಬಗಲ ಕೂಸಿದ್ದಂಗೆ ಇರ್ತದೆ, 24 ಗಂಟೆ ಮೊಬೈಲ್ ಬಲ್ಲೇ ಇರ್ತದೆ. ಆದರೆ ಹೆಂಡತಿ ಇರಲ್ಲ, ಮಕ್ಕಳಿರಲ್ಲ, ತಾಯಿ ಇರಲ್ಲ, ತಂದಿರಲ್ಲ, ನಮ್ಮ ಕೆಲಸ ಇರಲ್ಲ, ನಮ್ಮ ಇದಿರಲ್ಲ, 24 ಗಂಟೆ ನಮ್ಮ ಸಂಗಟ ಏನಿರೋದು ಮೊಬೈಲ್. ಆ ಮೊಬೈಲೇ ನಮ್ಮ ಬಲ್ಯದ ಅಂದಮ್ಯಾಗ ನಮಗೆ ನೆಗೆಟಿವ್ ಹೊಂಟದ ಅನ್ನೋದು ಯಾರೂ ಅರ್ಥ ಮಾಡ್ಕೊಂಗಿಲ್ಲ. ಅದಕ್ಕೆ ಅಬ್ಸರ್ವೇಷನ್ ಅಂತ ಹೇಳಿದೆ ನಾನು ನಿಮಗೆ. ಅಬ್ಸರ್ವೇಷನ್ ಮಾಡಿದಾಗೆ ಈ ನನಗೆ ಇಲ್ಲಿಂದ ನೆಗೆಟಿವ್ ಹೊಂಟದ, ಪಾಸಿಟಿವ್ ಹೊಂಟದ ಅನ್ನೋದು ಅಬ್ಸರ್ವೇಷನ್ ಮಾಡಿದಾಗ ಗೊತ್ತಾಗ್ತದೆ. 4 ನಂಬರ್ಲಿಂದ ಮೆಂಟಲಿ ಟಾರ್ಚರ್. ಮೊಬೈಲ್ ಬಲ್ಲಿತ್ತು, ಮನೆಯಲ್ಲಿ ಯಾಕೋ ನನಗೆ ಬೈಲತ್ತಾರ, ಯಾಕೋ ಮೊಬೈಲ್ ಅದ, ಆ ಮೊಬೈಲ್ ನಂಬರ್ಸ್ ಚೇಂಜ್ ಮಾಡಿ ನೋಡ್ಬೇಕು. ಅವಾಗ ಗೊತ್ತಾಗ್ತದೆ ಇದು ನನಗೆ ಇದು ಸಕ್ಸಸ್ಫುಲ್ ಕೊಡ್ಲತ್ತದ, ಇಲ್ಲ ನನಗೆ ಮೆಂಟಲ್ ಟಾರ್ಚರ್ ಅಪ್ಪ, ಇದು ಚೇಂಜ್ ಮಾಡ್ಬೇಕು ಅನ್ನೋದು ಅಬ್ಸರ್ವೇಷನ್ ಮಾಡಬೇಕು. ಅಥವಾ ಗುರುವಿನ ಮಾರ್ಗದರ್ಶನ ಪಡ್ಕೋಬೇಕು. ನನಗೆ ಯಾವ ಸಂಖ್ಯಾಶಾಸ್ತ್ರದಿಂದ ಯಾವ ನಂಬರ್ ಇಟ್ಟರೆ ನಮಗೆ ಒಳ್ಳೇದಪ್ಪ ಅಂತ ನಾವು ಗುರುವಿಗೆ ಕೇಳಿದಾಗ ತನ್ನ ಜಾತಕ ನೋಡಿರ್ಬೋದು, ಅಥವಾ ಹಸ್ತರೇಖೆ ನೋಡಿರ್ಬೋದು, ಅಥವಾ ಪ್ರಶ್ನೆ ಕುಂಡಲಿಂದ ನಿಮ್ಮ ಮೊಬೈಲ್ ಸಂಖ್ಯೆ ಇದೇ ಇಟ್ಕೊಡ್ರಿ, ನಿಮ್ಮ ಗಾಡಿ ನಂಬರ್ ಇದೇ ಇರಲಿ, ಸಂಖ್ಯಾಶಾಸ್ತ್ರ ಪ್ರಕಾರ ನಿಮ್ದು ಹಿಂಗೆ ಇರಲಿ, ಇದೇ ಟೈಮಿಗೆ ನೀವು ಕೆಲಸ ಮಾಡಿಕೊಡಿ ಅಂತ ಗುರುವಿನ ಮಾರ್ಗದರ್ಶನ ಹೋದಾಗ ಆವಾಗ ನಿಮಗೆ ಸಕ್ಸಸ್ಫುಲ್ ಆಗ್ತದೆ. ಎಲ್ಲನೂ ನಾವು ತಿಳಿಲಾರದೆ ಸುಮ್ಮನೆ ನಾವು ಮಾಡ್ಕೊಂಡು ಹೋದೇವು ಅಂದ್ರೆ ಸಕ್ಸಸ್ಫುಲ್ ಆಗಂಗಿಲ್ಲ.